ನಿನ್ನೆ ಬೆಳಗ್ಗೆ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ಸಂಜೆ ವೇಳೆಗೆ ಮಚ್ಚಿನಲ್ಲಿ ಹೊಡೆದಾಡಿಕೊಂಡು ಸಾವನ್ನಪ್ಪಿದ್ದೇಕೆ? ಬಿಲ್ಡಿಂಗ್ ಏರಿದಂತಹ ಭೂಪ ಸಾಯ್ತೀನಿ ಅಂಥೇಳಿ ರಂಪಾಟ ಮಾಡಿದ್ದೇಕೆ? ವೃದ್ಧೆಯರ ಚಿನ್ನಕ್ಕೆ ಕನ್ನ ಹಾಕಿದವ ಅರೆಸ್ಟ್ ಆಗಿದ್ದೆ ರೋಚಕ. ಕೋಲಾರದಲ್ಲಿ ನಿನ್ನೆಯಷ್ಟೇ ಮದುವೆಯಾಗಿದ್ದ ಜೋಡಿ ಇಂದು ಸಾವನ್ನಪ್ಪಿದ್ದಾರೆ. ಕೆಜಿಎಫ್ ತಾಲೂಕಿನ ಚಂಬಾರಸನಹಳ್ಳಿಯ ನವೀನ್, ಬೈನಹಳ್ಳಿಯ ಲಿಖಿತಾಶ್ರೀ ಪರಸ್ಪರ ಪ್ರೀತಿಸಿ ಮನೆಯವರನ್ನ ಒಪ್ಪಿಸಿ ಹಿರಿಯರ ಸಮ್ಮುಖದಲ್ಲಿ ನಿನ್ನೆಯಷ್ಟೇ ಶಾಸ್ತ್ರೋಕ್ತವಾಗಿ ಮದುವೆಯಾಗಿದ್ರು. ಅದೇನಾಯ್ತೋ ಏನೋ ನಿನ್ನೆ ಮಧ್ಯಾಹ್ನ ವಧು ಲಿಖಿತಾಶ್ರೀ ಮತ್ತು ವರ ನವೀನ್ ಮಧ್ಯೆ ಗಲಾಟೆ ನಡೆದಿದ್ದು ಪರಸ್ಪರ ಮಚ್ಚಿನಿಂದ ಹೊಡೆದಾಡಿಕೊಂಡಿದ್ದಾರೆ. ನಿನ್ನೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಲಿಖಿತಾಶ್ರೀ ಸಾವನ್ನಪ್ಪಿದ್ದಾಳೆ. ಜೀವನ್ ಮರಣ ಹೋರಾಟ ಮಾಡ್ತಾ ಇದ್ದ ನವೀನ್ ನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ನವೀನ್ ಮೃತಪಟ್ಟಿದ್ದಾನೆ. ವರನ ಸ್ವಗ್ರಾಮ ಚಂಬಾರಸನಹಳ್ಳಿಯಲ್ಲಿ ಶೋಕದ ವಾತಾವರಣ ಮನೆ ಮಾಡಿದೆ. ನಿನ್ನೆ ಮದುವೆ ಸಂಭ್ರಮದಲ್ಲಿದ್ದ ಕುಟುಂಬಸ್ಥರು ಇಂದು ಇಬ್ಬರ ಸಾವಿನ ನೋವಿನಲ್ಲಿದ್ದಾರೆ. ಗ್ರಾಮದಲ್ಲಿ ಪೊಲೀಸರ ಬಿಗಿ ಭದ್ರತೆ ನಿಯೋಜಿಸಲಾಗಿದೆ. ಆಂಡರ್ಸನ್ ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಹಿಂದ್ಗಡೆ ಯಾರೋ ಮಾಡಿರೋದೇ ಇದು. ಇಬ್ಬರನ್ನು ಒಂದೇ ಸಲ ಹೊಡೆದು ಸಾವಕ್ಕೆ ಯಾರೋ ಒಬ್ಬರು ಹೊಡ್ಕೊಂಡು ಕಾಗ್ತದೆ. ದಾರಿ ಯಾರೋ ಮಾಡಿದ್ದೆ ಸರ್. ಅಂದ್ರೆ ನವೀನು ನನಗೆ 5 ಗಂಟೆಗೆ ಹುಡುಗಿ ಬಂದಿಲ್ಲ ಅಂದ್ರೆ ನಾನು ಸೆತ್ತು ಹೋಗ್ತೀನಿ ಅಂತ ಇದು ಮಾಡಿದ್ರು. ಅದಕ್ಕೆ ಇವ್ರು ಕಳ್ಕೊಂಡು ಹೋಗಿ ಮದುವೆ ಮಾಡ್ಕೊಡ್ತೀವಿ. ಗಲಾಟೆ ಏನು ಇಲ್ಲ ಅಂತ ಚೆನ್ನಾಗಿದ್ರಂತೆ ಅವರು. ಇದು ಅವರಿಬ್ರು ಹೋಗಿ ಲಾಕ್ ಮಾಡ್ಕೊಂಡಿರೋದು ಅಂತ ಹೇಳ್ತಾರೆ. ಅದು ನಿಜ ಯಾರು ಹೇಳ್ತಾ ಇಲ್ಲ, ನಮಗೂ ಗೊತ್ತಿಲ್ಲ. ನಾವು ಮದುವೆ ಮಾಡಿಬಿಟ್ಟು ಬಂದಿದ್ಬಿಟ್ವಿ ಅಷ್ಟೇ. ಯಾರು ಇರ್ತಾರೆ, ಅವರಿಬ್ಬರೇ ಓಡ್ಕೊಳಕ್ಕೆ ಚಾನ್ಸ್ ಇಲ್ಲ. ವೃದ್ಧೆಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಚಿನ್ನ ದೋಚ್ತಾ ಇದ್ದ ಕೊರಟಗೆರೆಯ ಖದೀಮಾ ಬೆಂಗಳೂರಿನಲ್ಲಿ ಲಾಕ್ ಆಗಿದ್ದಾನೆ. ವೃದ್ಧೆಯರಿಗೆ ಸರ್ಕಾರದ ಕಾರ್ಡ್ ಮಾಡಿಸಿಕೊಡೋದಾಗಿ ನಂಬಿಸ್ತಾ ಇದ್ದ ತುಮಕೂರಿನ ಕೊರಟಗೆರೆಯ ಹೊಟ್ಟೆ ಮಂಜ ವೃದ್ಧೆಯೊಬ್ಬರನ್ನೇ ಕರೆದೊಯ್ದು ಮೈಮೇಲಿನ ಬಂಗಾರ ದೋಚ್ತಾ ಇದ್ದ. ಈತನ ಬಗ್ಗೆ ದೂರು ಬಂದ ಮೇಲೆ ಖದೀಮಾ ಹೊಟ್ಟೆ ಮಂಜನನ್ನ ಹುಡುಕಿಕೊಂಡು ಕೊರಟಗೆರೆ ಪೊಲೀಸರು ಬೆಂಗಳೂರಿಗೆ ಬಂದಿದ್ರು. ಸದಾಶಿವನಗರ ಲಿಮಿಟ್ಸ್ ನಲ್ಲಿ ಆರೋಪಿ ಸಿಗ್ನಲ್ ಕ್ರಾಸ್ ಮಾಡುವಾಗ ಪೊಲೀಸರು ಲಾಕ್ ಮಾಡಿದ್ದಾರೆ. ಈ ವೇಳೆ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನಿಸಿ ತಪ್ಪಿಸಿಕೊಳ್ಳಲು ಸಿಗ್ನಲ್ ದಾಟಿ ಸ್ಕೂಟರ್ ಚಲಾಯಿಸಿದ್ದ ಆರೋಪಿ ಹೊಟ್ಟೆ ಮಂಜನನ್ನ ಚೇಸ್ ಮಾಡಿ ಬಂಧಿಸಿದ್ದಾರೆ. ಈ ವೇಳೆ ಸಾರ್ವಜನಿಕರು ಸಹ ಹೊಟ್ಟೆ ಮಂಜನಿಗೆ ಧರ್ಮದೇಟು ಕೊಟ್ಟಿದ್ದಾರೆ. ಇನ್ನು ಕೊರಟಗೆರೆ ಖದೀಮಾ ಹೊಟ್ಟೆ ಮಂಜನನ್ನ ಹಿಡಿಯುವ ಧೈರ್ಯ ಪ್ರದರ್ಶಿಸಿದ ಮಹಿಳಾ ಎಎಸ್ಐ ಮಾಯಮ್ಮ ಹಾಗೂ ಹೋಂಗಾರ್ಡ್ಗೆ ಭಾರಿ ಪ್ರಶಂಸೆ ವ್ಯಕ್ತವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಜೈಲು ಪಾಲಾಗಿರುವ ಮಾಜಿ ಸಚಿವ ನಾಗೇಂದ್ರ ಭೇಟಿಗೆ ಯತ್ನಿಸಿದ್ರು ಎನ್ನಲಾಗಿದೆ. 4 ಬಾರಿ ನಾಗೇಂದ್ರ ಭೇಟಿಗೆ ದರ್ಶನ್ ಯತ್ನಿಸಿದ್ರಂತೆ. ಆದರೆ ದರ್ಶನ್ ಭೇಟಿಗೆ ಮಾಜಿ ಸಚಿವ ನಾಗೇಂದ್ರ ಹಿಂದೇಟು ಹಾಕಿದ್ದಾರೆ ಎನ್ನಲಾಗಿದೆ. ಜೈಲಿನ ವಿಷಯ ಮೀಡಿಯಾದಲ್ಲಿ ಬರ್ತಾ ಇದೆ, ಹೀಗಾಗಿ ನಾನು ದರ್ಶನ್ ಭೇಟಿ ಆಗುವುದಿಲ್ಲ ಅಂತ ಜೈಲಿನಲ್ಲಿ ತಮ್ಮ ಭೇಟಿಗೆ ಆಗಮಿಸಿದ್ದ ಆಪ್ತರಲ್ಲಿ ನಾಗೇಂದ್ರ ಹೇಳಿಕೊಂಡಿದ್ದಾರಂತೆ. ಈ ಮಧ್ಯೆ ಜೈಲಿನಲ್ಲಿ ರೌಡಿ ಶೀಟರ್ಗಳ ಜೊತೆ ದರ್ಶನ್ ಸಂಪರ್ಕ ಹೆಚ್ಚುತ್ತಾ ಇರೋ ಆರೋಪ ಕೇಳಿಬಂದಿದೆ. ಈ ಬೆನ್ನಲ್ಲೇ ಎಚ್ಚೆತ್ತ ಜೈಲಾಧಿಕಾರಿಗಳು ರೌಡಿ ಶೀಟರ್ಗಳಿಗೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ದರ್ಶನ್ ಜೊತೆ ವಿಲ್ಸನ್ ಗಾರ್ಡನ್ ನಾಗ, ಸೈಕಲ್ ರವಿ ಸೇರಿದಂತೆ ಹಲವರು ನಿರಂತರ ಸಂಪರ್ಕ ಹೊಂದಿರುವ ಆಪಾದನೆ ಬೆನ್ನಲ್ಲೇ ಅಲರ್ಟ್ ಆದ ಅಧಿಕಾರಿಗಳು ದರ್ಶನ್ ಬಳಿ ಸುಳಿದಾಡದಂತೆ ವಾರ್ನಿಂಗ್ ಅನ್ನು ನೀಡಿದ್ದಾರೆ. ಈ ಮಧ್ಯೆ ದರ್ಶನ್ ರನ್ನ ಬಾಲ್ಯದ ಸ್ನೇಹಿತ ಹರ್ಷ ಮೇಲಂಟ ಭೇಟಿ ಮಾಡಿದ್ರು. ಕಳೆದ 15 ದಿನದ ಹಿಂದೆ ಅವಕಾಶ ಸಿಗದೆ ವಾಪಸ್ಸಾಗಿದ್ರು. ಈ ಹಿನ್ನೆಲೆ ಇಂದು ಭೇಟಿ ಮಾಡಿ ಮಾತಾಡಿದ್ದಾರೆ. ಇನ್ನು ವಿಜಯನಗರ ಜಿಲ್ಲೆಯಲ್ಲಿ ಐತಿಹಾಸಿಕ ಕುರುವತ್ತಿ ಬಸವೇಶ್ವರ ದೇಗುಲದಲ್ಲಿ ದರ್ಶನ್ನ ಫೋಟೋ ಇಟ್ಟು ಪೂಜೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಬಹುತೇಕ ಪೂರ್ಣಗೊಂಡಿದೆ. ಸಿಸಿಟಿವಿ ಸಾಕ್ಷ್ಯಾಧಾರಗಳ ಅಸಾಮ್ಯತೆ ಮಾಡಿ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡೋದಕ್ಕೆ ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ. ಚಾರ್ಜ್ ಶೀಟ್ ಸಿದ್ಧತೆ ಕೊನೆ ಹಂತಕ್ಕೆ ತಲುಪಿದ್ದು ದರ್ಶನ್ ಅಂಡ್ ಗ್ಯಾಂಗ್ಗೆ ಸಿಸಿಟಿವಿ ಸಾಕ್ಷ್ಯಗಳು ಕಂಟಕವಾಗುವ ಎಲ್ಲಾ ಸಾಧ್ಯತೆಗಳಿವೆ. ಸಿಸಿಟಿವಿ ಕೊಲೆ ಮಾಡುವಾಗ ಕೃತ್ಯಕ್ಕೆ ಬಳಸಿದ್ದ ಕಾರು, ಬೈಕ್, ದರ್ಶನ್ ಪವಿತ್ರ ಗೌಡ ಬಂದು ಹೋಗಿದ್ದ ಕಾರು ಮತ್ತು ಬೇರೆ ಆರೋಪಿಗಳು ಬಳಕೆ ಮಾಡಿದ ಬೈಕ್ಗಳು ಸೇರಿ 8ಕ್ಕೂ ಹೆಚ್ಚು ವಾಹನಗಳನ್ನ ಪೊಲೀಸರು ಸೀಸ್ ಮಾಡಿದ್ರು. ಈ ಎಲ್ಲದರ ಸಾಮ್ಯತೆ ಆಧಾರದಲ್ಲಿ ಚಾರ್ಜ್ ಶೀಟ್ನಲ್ಲಿ ಪ್ರಮುಖ ಸಾಕ್ಷ್ಯಾಧಾರವನ್ನಾಗಿ ಪರಿಗಣಿಸಲು ಪೊಲೀಸರು ತಯಾರಿಯನ್ನ ನಡೆಸಿದ್ದಾರೆ. ಇನ್ನು ಮನೆಯೂಟ ಸಿಗುವ ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ನಿರಾಸೆ ಫಿಕ್ಸ್ ಆದಂತಾಗಿದೆ. ನಟ ದರ್ಶನ್ಗೆ ಮನೆಯೂಟ ನೀಡಲು ಸಾಧ್ಯವಿಲ್ಲ ಅಂತ ಜೈಲಾಧಿಕಾರಿಗಳು ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ. ಅವರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಪರಪ್ಪನಾಗ್ರಹಾರ ಜೈಲಾಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ. ಇನ್ನು ನವಗ್ರಹ ಚಿತ್ರದಲ್ಲಿ ದರ್ಶನ್ ಜೊತೆ ನಟಿಸಿದ್ದ ನಟಿ ಶರ್ಮಿಳಾ ಮಾಂಡ್ರೆ ದರ್ಶನ್ ಬಗ್ಗೆ ಮಾತಾಡಿದ್ದು, ದರ್ಶನ್ ಜೈಲು ವಿಚಾರ ಇತ್ತೀಚೆಗೆ ಗೊತ್ತಾಯಿತು. ನವಗ್ರಹ ಸಿನಿಮಾ ವೇಳೆ ಸೆಟ್ನಲ್ಲಿ ದರ್ಶನ್ ಸರ್ ಚೆನ್ನಾಗಿದ್ರು ಎಂದಿದ್ದಾರೆ. ಆಫ್ಕೋರ್ಸ್ ನಂದು ಅವ್ರ ಜೊತೆ ಅವ್ರಿಗೆ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು, ಎಸ್ಪೆಷಲಿ ನವಗ್ರಹ ಟೈಮಲ್ಲಿ. ಆ್ಯಂಡ್ ಅವ್ರ ಫುಲ್ ಫ್ಯಾಮಿಲಿ ನನಗೆ ಪರಿಚಯ. ಸೊ ಇಟ್ ವಾಸ್ ದಟ್ ಟೈಮ್ ಐ ವಾಸ್ ಶೂಟಿಂಗ್ ವಿತ್ ಇಟ್ ಇಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಬಟ್ ಆಫ್ಕೋರ್ಸ್ ಇತ್ತೀಚೆಗೆ ಐ ವಾಸ್ ಟ್ರಾವೆಲಿಂಗ್. ಆ್ಯಕ್ಚುಲಿ ನನಗೆ ಗೊತ್ತೇ ಇರಲಿಲ್ಲ ಈ ವಿಷಯ, ಬಟ್ ಐ ಗಾಟ್ ಟು ನೋ ಅಬೌಟ್ ಇಟ್. ಸೊ ಐ ಥಿಂಕ್ ದಟ್ಸ್ ಸಮಥಿಂಗ್ ದಟ್ ದ ಲಾ ವಿಲ್ ಡಿಸೈಡ್. ಇಟ್ ವಾಸ್ ವೆರಿ ಕಾರ್ಡಿಯಲ್, ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಆ ಥರ ಇಟ್ ವಾಸ್ ಅ ವೆರಿ ಗುಡ್ ಸೆಟ್. ಯಾಕಂದರೆ ಅವರು ಆ್ಯಕ್ಚುಲಿ ಅವ್ರ ತಮ್ಮ ದಿನಕರ್ ತುಗದೀಪರ್ ಆ ಸಿನಿಮಾ ಡೈರೆಕ್ಟ್ ಮಾಡಿರೋದು, ಅವ್ರದ್ದೇ ಹೋಮ್ ಬ್ಯಾನರು. ಸೊ ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಶೂಟಿಂಗ್ ಅಟ್ ದಟ್ ಪಾಯಿಂಟ್.
ವಿಶ್ವವೇ ಕಾದು ಕುಳಿತಿದ್ದ ಕೆಜಿಎಫ್ ಸರಣಿ ಚಿತ್ರದ ಬಳಿಕ ರಾಕಿಂಗ್ ಸ್ಟಾರ್ ಯಶ್ ನಟನೆ ಮಾಡ್ತಾ ಇರೋ ಟಾಕ್ಸಿಕ್ ಚಿತ್ರಕ್ಕೆ ಇಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮುಹೂರ್ತ ನಡೆದಿದೆ. ಬೆಂಗಳೂರಿನ HMTಯಲ್ಲಿ ಹಾಕಲಾದ ಚಿತ್ರದ ಸೆಟ್ನಲ್ಲಿಯೇ ಸರಳ ಮುಹೂರ್ತ ನಡೆದಿದೆ. ಹಾಲಿವುಡ್ ಬಾಲಿವುಡ್ನ ಖ್ಯಾತನಾಮ ಟೆಕ್ನಿಷಿಯನ್ಸ್ ಚಿತ್ರದಲ್ಲಿ ಇದ್ರು. ಸೆಟ್ ಬಾಯ್ ಸುನೀಲ್ ಹೆಸರಿನ ಹುಡುಗನ ಮೂಲಕ ಚಿತ್ರದ ಮೊದಲ ದೃಶ್ಯಕ್ಕೆ ಕ್ಲಾಪ್ ಮಾಡಿಸಲಾಯಿತು. 106 ಕೋಟಿ ಬಜೆಟ್ ಚಿತ್ರ ಆಗಿದ್ರೂ ಮುಹೂರ್ತ ಮಾತ್ರ ಸರಳವಾಗಿಯೇ ನಡೆದಿದೆ. ಯಶ್ ನಟಿಸಿ ನಿರ್ಮಿಸುತ್ತಿರುವ ಈ ಚಿತ್ರಕ್ಕೆ KVN ಸಂಸ್ಥೆಯ ನಿರ್ಮಾಪಕ ವೆಂಕಟ ನಾರಾಯಣ್ ಕೈ ಜೋಡಿಸಿದ್ದಾರೆ. ಗೀತು ಮೋಹನ್ ದಾಸ್ ಟಾಕ್ಸಿಕ್ ಚಿತ್ರಕ್ಕೆ ನಿರ್ದೇಶನ ಮಾಡ್ತಾ ಇದ್ದು ಡ್ರಗ್ಸ್ ಮಾಫಿಯಾ ಕುರಿತ ಗ್ಲೋಬಲ್ ಕಥೆಯನ್ನ ಚಿತ್ರ ಒಳಗೊಂಡಿದೆ. ಇನ್ನು 2025 ಏಪ್ರಿಲ್ 10ರಂದು ಚಿತ್ರ ತೆರೆ ಕಾಣಲಿದೆ. ಬೆಂಗಳೂರಿನಲ್ಲಿ ಖಾಲಿ ನಿವೇಶನದ ಮಾಲೀಕರಿಗೆ ಬಿಬಿಎಂಪಿ ಶಾಕ್ ಕೊಡಲು ಮುಂದಾಗಿದೆ. ಖಾಲಿ ಸೈಟ್ಗಳನ್ನ ತೆರಿಗೆ ವ್ಯಾಪ್ತಿಗೆ ತಂದು ಸ್ವಚ್ಛತೆ ಕಾಪಾಡದಿದ್ರೆ ದಂಡ ಹಾಕಲಾಗ್ತಾ ಇದೆ. ಇದರ ಜೊತೆಗೆ ಖಾಲಿ ಸೈಟ್ಗಳಲ್ಲಿ ಇರುವ ಕಸವನ್ನ ಬಿಬಿಎಂಪಿಯೇ ಸ್ವಚ್ಛ ಮಾಡಲಿದೆ. ಅಲ್ಲದೆ ಬಿಬಿಎಂಪಿಯೇ ವಿಲೇವಾರಿ ಸಹ ಮಾಡಲಿದೆ. ಕಸ ವಿಲೇವಾರಿಗೆ ಪಾಲಿಕೆ ವೆಚ್ಚ ಭರಿಸಲು ಮುಂದಾಗಿದೆ. ಖಾಲಿ ನಿವೇಶನಕ್ಕೆ ಆಸ್ತಿ ತೆರಿಗೆ, ಸ್ವಚ್ಛತೆ ಕಾಪಾಡದಿದ್ರೆ ದಂಡ ಜೊತೆಗೆ ಖಾಲಿ ನಿವೇಶನದಲ್ಲಿ ಇರುವ ಕಸ ವಿಲೇವಾರಿ ವೆಚ್ಚ ಭರಿಸುವುದಾಗಿ ಆದೇಶ ಮಾಡಿದೆ. ನಿವೇಶನದ ಉದ್ದಳತೆ ಮತ್ತು ಕಸ ಹಾಕಿರುವ ಪ್ರಮಾಣದ ಮೇಲೆ ದಂಡ ಮತ್ತು ವಿಲೇವಾರಿ ವೆಚ್ಚವನ್ನ ನಿರ್ಧಾರ ಮಾಡಲಿದೆ. ಖಾಲಿ ಸೈಟ್ ಸ್ವಚ್ಛತೆ ಇಲ್ಲದೆ ಇದ್ದರೆ ಮೊದಲು ನೋಟಿಸ್ ನೀಡಲಿದ್ದಾರೆ, ಬಳಿಕ ದಂಡ ಹಾಕಲಿದ್ದಾರೆ. ಮೊದಲ ಬಾರಿಗೆ ಕಸ ಇದ್ದು ನಿಯಮ ಉಲ್ಲಂಘಿಸಿದ್ರೆ 25,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಎರಡನೇ ಬಾರಿ ನಿಯಮ ಉಲ್ಲಂಘಿಸಿದ್ರೆ 50,000 ರೂಪಾಯಿ ದಂಡ. ಮೂರನೇ ಬಾರಿ ನಿಯಮ ಉಲ್ಲಂಘಿಸಿದ್ರೆ 1 ಲಕ್ಷದವರೆಗೂ ದಂಡ ವಿಧಿಸಲಾಗುತ್ತೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕದ ಕನಸು ಹೊತ್ತಿದ್ದ ಕುಸ್ತಿಪಟು ವಿನೇಶ್ ಫೋಗಟ್ ನಿವೃತ್ತಿ ಘೋಷಿಸಿದ್ದಾರೆ. ಒಲಿಂಪಿಕ್ಸ್ನಲ್ಲಿ ಕೇವಲ 100 ಗ್ರಾಂ ತೂಕದಿಂದ ಅನರ್ಹಗೊಂಡ ಬೇಸರದಲ್ಲೇ ಫೋಗಟ್ ನಿವೃತ್ತಿ ಘೋಷಿಸಿದ್ದಾರೆ. ನಿವೃತ್ತಿಗೂ ಮುನ್ನ ಭಾವನಾತ್ಮಕ ಟ್ವೀಟ್ ಮಾಡಿರುವ ವಿನೇಶ್ ಫೋಗಟ್, ಅಮ್ಮ, ನನ್ನ ವಿರುದ್ಧ ಕುಸ್ತಿ ಗೆದ್ದಿದೆ, ನಾನು ಸೋತೆ, ಕ್ಷಮಿಸಿ. ನಿನ್ನ ಕನಸು, ನನ್ನ ಧೈರ್ಯ ಎಲ್ಲ ಛಿದ್ರವಾಯಿತು. ನನ್ನ ಧೈರ್ಯ ಸಂಪೂರ್ಣ ಕುಗ್ಗಿದೆ. ಈಗ ಹೆಚ್ಚಿನ ಶಕ್ತಿ ಉಳಿದಿಲ್ಲ ಅಂತ ಪೋಸ್ಟ್ ಮಾಡಿದ್ದಾರೆ. ಪದಕ ಗೆಲ್ಲದಕ್ಕೆ ದೇಶದ ಜನತೆಯ ಕ್ಷಮೆ ಕೂಡ ಕೇಳಿದ್ದಾರೆ. ಇನ್ನು ಫೈನಲ್ ತಲುಪಿದ್ರೂ ಕೂಡ ವಿನೇಶ್ ಫೋಗಟ್ ಪದಕ ಗೆಲ್ಲದಿದ್ದರೂ ಪದಕ ವಿಜೇತರಿಗೆ ಸನ್ಮಾನ ಮಾಡುವ ರೀತಿಯೇ ಸನ್ಮಾನ ಮಾಡಲು ಹರಿಯಾಣ ಸರ್ಕಾರ ನಿರ್ಧರಿಸಿದೆ. ಅಲ್ಲದೆ ಫೋಗಟ್ಗೆ 4 ಕೋಟಿ ಬಹುಮಾನವನ್ನು ಕೂಡ ಹರಿಯಾಣ ಸರ್ಕಾರ ಘೋಷಿಸಿದೆ. ವಿನೇಶ್ ಅನರ್ಹಗೊಂಡಿದ್ದಕ್ಕೆ ಅಂತಾರಾಷ್ಟ್ರೀಯ ಕುಸ್ತಿ ಫೆಡರೇಷನ್ ಕೂಡ ಬೇಸರವನ್ನ ವ್ಯಕ್ತಪಡಿಸಿದೆ. ನಿಯಮಗಳು ಎಲ್ಲರಿಗೂ ಒಂದೇ, ಅದನ್ನ ಗೌರವಿಸಬೇಕು ಅಂದಿದೆ. ಇತ್ತ ಅನರ್ಹತೆಯನ್ನ ಪ್ರಶ್ನಿಸಿ ವಿನೇಶ್ ಕ್ರೀಡಾ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಬೆಳ್ಳಿ ಪದಕಕ್ಕಾಗಿ ಕ್ರೀಡಾ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿರುವ ಫೋಗಟ್ ಪರ 4 ವಕೀಲರು ವಾದ ಮಂಡಿಸಿದ್ದಾರೆ. ಕುಸ್ತಿಪಟು ವಿನೇಶ್ ಫೋಗಟ್ ವಿಚಾರದಲ್ಲಿ ರಾಜಕೀಯ ಮುಂದುವರೆದಿದೆ. ಒಲಿಂಪಿಕ್ಸ್ ಕಣದಲ್ಲೇ ಉಳಿಸಲು ಸರ್ವ ಪ್ರಯತ್ನ ಮಾಡಿದರೂ ಕೂಡ ಆಗ್ಲಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದ್ದರೂ ವಿಪಕ್ಷಗಳ ಆರೋಪ ಮುಂದುವರೆದಿದೆ. ರಾಜ್ಯಸಭೆಯಲ್ಲಿ ಇವತ್ತು ಕೂಡ ಆರೋಗ್ಯ ಸಚಿವ JP ನಡ್ಡಾ ಸ್ಪಷ್ಟನೆ ಕೊಟ್ಟಿದ್ದು, ಫೋಗಟ್ ಬೆನ್ನಿಗೆ ಇಡೀ ದೇಶವೇ ನಿಂತಿದೆ, ನೀವು ಚಾಂಪಿಯನ್ನಲ್ಲಿ ಚಾಂಪಿಯನ್ ಅಂತ ಗುಣಗಾನ ಮಾಡಿದ್ದಾರೆ. ಇನ್ನು ವಿಪಕ್ಷಗಳು ಗದ್ದಲ ಮುಂದುವರೆಸಿದ್ದರಿಂದ ಬೇಸರಗೊಂಡ ಸಭಾಪತಿ ಧನ್ಕರ್ ರಾಜ್ಯಸಭೆಯಿಂದ ಹೊರ ನಡೆದಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಕಾಂಗ್ರೆಸ್ನಿಂದ ಫೋಗಟ್ಗೆ ರಾಜ್ಯಸಭಾ ಸದಸ್ಯ ನೀಡಬೇಕೆಂಬ ಒತ್ತಾಯ ಜೋರಾಗಿದೆ. ಹರಿಯಾಣದ ಕಾಂಗ್ರೆಸ್ ಸಂಸದ ಭೂಪೇಂದರ್ ಹೂಡಾ ರಾಜ್ಯಸಭಾ ಸದಸ್ಯತ್ವ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಮುಡಾ ಹಗರಣಕ್ಕೆ ಖಂಡನೆ ಮತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ಪಡೆ ಪಾದಯಾತ್ರೆ ನಡೆಸ್ತಾ ಇದೆ. ಮಂಡ್ಯ ತೂಬಿನಕೆರೆಯಿಂದ ಆರಂಭಗೊಂಡ 6ನೇ ದಿನ ಪಾದಯಾತ್ರೆ ಶ್ರೀರಂಗಪಟ್ಟಣ ತಲುಪಲಿದೆ. ಮೈಸೂರು ಚಲೋದಲ್ಲಿ ಭಾಗಿಯಾದ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಇನ್ನು ದೋಸ್ತಿ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೋಗಿಬೇಕು, ನಮ್ಮ ಪಾದಯಾತ್ರೆಯನ್ನ ಡೈವರ್ಟ್ ಮಾಡೋಕೆ ಸಿಎಂ ಸಮಾವೇಶವನ್ನ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ತಾವು ತಪ್ಪು ಮಾಡಿದ್ದೇವೆ ಅನ್ನೋದನ್ನ ಒಪ್ಕೊಳ್ತಾರೆ ಸಂದರ್ಭಕ್ಕೆ ಬಂದಿದೆ. ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾಗಿದೆ. ಕಳೆದ 16 ತಿಂಗಳು ಏನು ಕಡಲೆಕಾಯಿ ತಿನ್ಕೊಂಡು ಕೂತಿದ್ರ, ಇವತ್ತಾಗ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ. ರಾಜ್ಯದ ಜನರು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ನೀಡಿ ಮನೆಗೆ ಹೋಗಿ ಅಷ್ಟೊಂದು ರಾಜೀನಾಮೆ. ಆಡಳಿತ ಪಕ್ಷ ಇವತ್ತು ನೇರವಾಗಿ ಸಿಕ್ಬಿದ್ದಿದ್ದಾರೆ. ಜನಾಂದೋಲನ ಅಂತಕ್ಕಂಥ ಹೆಸರಲ್ಲಿ ಇವತ್ತು ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಕೇವಲ ಈ ಪಾದಯಾತ್ರೆಯ ಯಶಸ್ಸನ್ನ ನೋಡಿ ಸಹಿಸಕ್ಕಾಗ್ದಿರಾ ಇಶ್ಯೂನ ಡೈವರ್ಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಅಷ್ಟೇ. ಮಂಡ್ಯ ಹೊರವಲಯದ ಉಮ್ಮಡಹಳ್ಳಿ ಬಳಿ ಪ್ರೀತಂ ಗೌಡ ಭಾವಚಿತ್ರವಿದ್ದ ಫ್ಲೆಕ್ಸ್ಗೆ ಬೆಂಕಿ ಹಚ್ಚಲಾಗಿದೆ. ಮೈಸೂರು ಬೆಂಗಳೂರು ಹೆದ್ದಾರಿಯ ಅಂಡರ್ ಪಾಸ್ನಲ್ಲಿ ಹಾಕಿದ್ದ ಫ್ಲೆಕ್ಸ್ಗಳಿಗೆ ಪೆಟ್ರೋಲ್ ಹಾಕಿ ಸುಡಲಾಗಿದೆ. ನಿನ್ನೆ ಪ್ರೀತಂ ಗೌಡ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ರು. ಈ ವೇಳೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿಯಾಗಿತ್ತು. ಇನ್ನು ಪ್ರೀತಂ ಗೌಡ ಪಾದಯಾತ್ರೆಗೆ ಬರುವುದು ಬೇಡ ಅಂತ ಬಿಜೆಪಿ ನಾಯಕರಿಗೆ ಜೆಡಿಎಸ್ ನಾಯಕರು ಮನವಿ ಮಾಡಿದ್ದಾರೆ. ಪ್ರೀತಂ ಗೌಡ ಭಾಗಿಯಿಂದ ಪಾದಯಾತ್ರೆಯಲ್ಲಿ ಗೊಂದಲ ಆಗ್ತಾ ಇದೆ. ನಿನ್ನೆ ಪ್ರೀತಂ ಗೌಡ ಬೆಂಬಲಿಗರು ಉದ್ದೇಶಪೂರ್ವಕವಾಗಿ ಜೆಡಿಎಸ್ ಕಾರ್ಯಕರ್ತರ ಬಳಿ ಗಲಾಟೆಯನ್ನ ನಡೆಸಿದ್ದಾರೆ. ಮತ್ತೆ ಇಂತಹ ಘಟನೆ ಆದ್ರೆ 2 ಪಕ್ಷಕ್ಕೂ ಮುಜುಗರ ಆಗಲಿದೆ ಅಂತ ಜೆಡಿಎಸ್ ನಾಯಕರು ಹೇಳಿದ್ದಾರೆ ಎನ್ನಲಾಗಿದೆ. ಇನ್ನು ಪ್ರೀತಂ ಗೌಡ ಫ್ಲೆಕ್ಸ್ಗೆ ಬೆಂಕಿ ಇಟ್ಟ ಪ್ರಕರಣಕ್ಕೆ ಅಶೋಕ್ ಪ್ರತಿಕ್ರಿಯಿಸಿ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ, ಪಾರ್ಟಿ ತೀರ್ಮಾನ ಮಾಡುತ್ತೆ ಎಂದಿದ್ದಾರೆ. ಒಳ್ಳೆ ಬೆಳವಣಿಗೆ ಅಲ್ಲ, ಅದರ ಬಗ್ಗೆ ಪಾರ್ಟಿ ತೀರ್ಮಾನ ತೆಗೆದುಕೊಳ್ಳಿ. ಒಳ್ಳೆ ಬೆಳವಣಿಗೆ ಅಲ್ಲ, ಅದರ ಬಗ್ಗೆ ಪಾರ್ಟಿ ತೀರ್ಮಾನ ತೆಗೆದುಕೊಳ್ಳಿ.
ಪ್ರಸ್ತುತ ಇರುವ ವಕ್ಫ್ ಕಾನೂನಿಗೆ ಸುಮಾರು 40 ತಿದ್ದುಪಡಿ ತರುವ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಮಂಡನೆಯಾಗಿದೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಲೋಕಸಭೆಯಲ್ಲಿ ವಕ್ಫ್ ಬೋರ್ಡ್ ತಿದ್ದುಪಡಿ ಬಿಲ್ ಮಂಡಿಸಿದ್ರು. ಲೋಕಸಭೆಯಲ್ಲಿ ತಿದ್ದುಪಡಿ ಬಿಲ್ಗೆ ವಿಪಕ್ಷಗಳು ವಿರೋಧವನ್ನ ವ್ಯಕ್ತಪಡಿಸಿದ್ವು. ಹರಿಯಾಣ ಎಲೆಕ್ಷನ್ ಹೊತ್ತಲ್ಲಿ ಬಿಲ್ ಜಾರಿಗೆ ತರಲಾಗ್ತಾ ಇದೆ ಅಂತ ಕಾಂಗ್ರೆಸ್, ಎಸ್ಪಿಡಿಎಂಕೆ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಕಾಂಗ್ರೆಸ್ ಸಂಸದ ವೇಣುಗೋಪಾಲ್ ಎನ್ಸಿಪಿಯ ಸುಪ್ರಿಯಾ ಸುಳೆ ಬಿಲ್ ಅನ್ನ ಹಿಂಪಡಿಬೇಕು, ಇದು ಸಂವಿಧಾನಕ್ಕೆ ವಿರೋಧವಾಗಿದೆ ಎಂದರು. ಇನ್ನು ಜೆಡಿಯು ಬಿಲ್ ಮುಸ್ಲಿಂ ವಿರೋಧಿ ಅಲ್ಲ ಎಂದಿದೆ. ಇತ್ತ ಸಿಎಂ ಸಿದ್ದರಾಮಯ್ಯ ಸಹ ವಕ್ಫ್ ಬೋರ್ಡ್ ತಿದ್ದುಪಡಿ ಬಿಲ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಬಿಜೆಪಿ ಸರ್ಕಾರ ಅಲ್ಪಸಂಖ್ಯಾತ ವಿರೋಧಿಗಳು ಅಂತ ಆರೋಪಿಸಿದ್ದಾರೆ. ಎನ್ಡಿಎ ಸರ್ಕಾರ ಜಾತ್ಯತೀತ ಸರ್ಕಾರ ಅಲ್ಲ, ಅವರಿಗೆ ಸಾಮಾಜಿಕ ನ್ಯಾಯ ಗೊತ್ತಿಲ್ಲ. ಎನ್ಡಿಎ ಕೂಟ ಕಮ್ಯುನಲ್ ಪಾರ್ಟಿಗಳು, ಫ್ಯಾಸಿಸ್ಟ್ ಮನಸ್ಥಿತಿ ಇರೋರು ಅಂತ ಕೇಂದ್ರದ ವಿರುದ್ಧ ಸಿಎಂ ಕಿಡಿಕಾರಿದ್ದಾರೆ. ಬಿಜೆಪಿಯವರಿಗೆ, ಎನ್ಡಿಎ ಅವರಿಗೆ ಅಲ್ಪಸಂಖ್ಯಾತರ ಮೇಲೆ ಕೋಪ ಇದೆ. ಜಾತ್ಯತೀತದ ಪರವಾಗಿರ್ತಕ್ಕಂಥದ್ದು, ಸೆಕ್ಯುಲರಿಸಂ ಪರವಾಗಿಲ್ಲ. ನಾವು ಸಂಪೂರ್ಣವಾಗಿ ಅದನ್ನು ವಿರೋಧ ಮಾಡ್ತೀವಿ. Non-Muslims also be the member of the governing council. Anybody, non-Muslims also be part of Waqf Council is correctly an attack on the faith and freedom of religion. We are talking about you are telling we are the constitution.